ನಮ್ಮನ್ನು ಪಟಪಟ ಹಾರುವ ಹಕ್ಕಿಗಳಿಗಿಂತ ಹೆಚ್ಚು ಕಾಲದ ನಿರಂತರ ಪ್ರವಾಹದಲ್ಲಿ ಹೇಗೆ ಬದುಕಬೇಕು ಎಂಬ ಪ್ರಶ್ನೆ ನಮಗೆ ಪ್ರತಿದಿನವೂ ಎದುರಾಗುತ್ತದೆ. ನಾವು ಎಲ್ಲರೂ ಅನೇಕ ವಿಭಿನ್ನ ಯಾತ್ರೆಗಳನ್ನು ಮಾಡುವವರಾಗಿದ್ದೇವೆ. ಆದರೆ ಏನು ನಮ್ಮನ್ನು ನಮ್ಮ ಗಮ್ಯಸ್ಥಾನಕ್ಕೆ ತಲುಪಿಸುತ್ತದೆ? ಇಲ್ಲಿಯವರೆಗೆ ನಾವು ಅವಲಂಬಿಸಿರುವ ತತ್ವಗಳು, ದಾರಿಗಳು ಬಲಿಯೇನಾದರೂ ನಾವು ನಮ್ಮ ಸ್ಥಾನವನ್ನು ಸಾಧಿಸಲು ನೆರವು ನೀಡುತ್ತವೆ ಎಂದು ನಾವು ನಂಬಿದಿದ್ದೇವೆ. ಆದರೆ ನಾವು ಈ ಜೀವನದ ಪ್ರಾಮುಖ್ಯತೆಯನ್ನು ಅರಿಯದಿದ್ದರೆ ನಮ್ಮೆಲ್ಲಾ ಪ್ರಯತ್ನಗಳು ಅಕಲವಾಗುತ್ತವೆ. ಇದಕ್ಕೆ ಉತ್ತರ ಹುಡುಕುವ ಪ್ರಕ್ರಿಯೆ ವಿಶ್ವಧರ್ಮ ವಿಶ್ವಮಾನವ ಎಂಬ ಈ ಕಥೆಯ ಮೂಲಕ ಹೊರಹಾಕಲ್ಪಟ್ಟಿದೆ. ಕುವೆಂಪು ಅವರ ಈ ಕೃತಿ ನಮ್ಮನ್ನು ಆಳವಾದ ತಾತ್ವಿಕ ಪ್ರಯಾಣಕ್ಕೆ ಪ್ರೇರೇಪಿಸುತ್ತದೆ. ಪೂರ್ವಭೂಮಿ ವಿಶ್ವಧರ್ಮ ವಿಶ್ವಮಾನವ ನಸಲತವ್ಯಾಸವದ ವಿಶ್ವಮಾನವ ಎಂಬ ಕೃತಿಯನ್ನು ಕನ್ನಡದ ಮಹಾನ್ ಸಾಹಿತ್ಯಿಕ ವೃತ್ತಿಯಲ್ಲಿ ಕುವೆಂಪು ರಚಿಸಿದ್ದಾರೆ. ಈ ಕೃತಿಯ ಮೂಲಕ ಅವರು ತಾತ್ವಿಕ ಮತ್ತು ಮಾನವೀಯ ಚಿಂತನೆಗಳ ಮೇಲಿರುವ ಅವಲಂಬನೆಯನ್ನು ಮತ್ತು ಅವುಗಳ ಗರಿಷ್ಠ ಶಕ್ತಿಯನ್ನು ಪರಿಶೀಲಿಸಿದ್ದಾರೆ. ಕಥೆಯು ಒಂದು ಗಂಭೀರ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ನಾನು ಯಾವುದಕ್ಕೆ ಜೀವನವನ್ನು ವ್ಯಯಿಸಬೇಕು? ಈ ಪ್ರಶ್ನೆ ಜನರ ಮನಸ್ಸಿನಲ್ಲಿ ಹಾರಿಬರುತ್ತಿದೆ. ಆದರೆ ಅವರು ಇದರ ಶ್ರೇಷ್ಠತೆ ಮತ್ತು ಅಗತ್ಯತೆಯನ್ನು ಹೇಗೆ ಒಪ್ಪಿಕೊಳ್ಳುತ್ತಾರೆ ಎಂಬುದನ್ನು ಅವರ ಸನ್ನಿವೇಶಗಳಲ್ಲಿ ಬರುವ ತತ್ವಜ್ಞಾನಿಗಳು, ಆಧ್ಯಾತ್ಮಿಕ ಗುರುಗಳು ಹಾಗೂ ಅನೇಕ ಸಾಮಾಜಿಕ ವ್ಯಕ್ತಿತ್ವಗಳು ನಿರ್ಧರಿಸುತ್ತವೆ. ಕಥಾ ವಿವರಣೆ ಭಾಗ 1 ಸತ್ಯವನ್ನು ಹುಡುಕುವ ಪಯಣ. ಕಥೆಯ ಮೊದಲ ಭಾಗವು ನಮ್ಮ ಅಧೀನತೆ ಮತ್ತು ವೈಯಕ್ತಿಕ ಅಭಿಪ್ರಾಯಗಳ ಪ್ರಪಂಚದಲ್ಲಿ ನಡೆಯುತ್ತದೆ. ಒಬ್ಬ ಯುವಕ ತನ್ನ ಜೀವನದ ಧ್ಯೇಯವನ್ನು ಇನ್ನೂ ಕಂಡುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವನು ಅನೇಕ ದಾರಿಗಳನ್ನು ಅನುಸರಿಸಿ ಜೀವನದ ಸಾರ್ಥಕತೆಯನ್ನು ಹುಡುಕಲು ಹೊರಟಿದ್ದಾನೆ. ಅವನಲ್ಲಿ ಒಂದು ಸಮಗ್ರ ಪ್ರಶ್ನೆ ಮೂಡುತ್ತದೆ: ನನ್ನ ಧರ್ಮವೇನು? ಈಗನುತಹ ಭೂಮಿಕೆಯಲ್ಲಿಂದ ಅವನು ಒಬ್ಬ ವಿಶಾಲ ತಾತ್ವಿಕ ಆಧ್ಯಾತ್ಮಿಕ ಗುರು ಭೇಟಿಯಾಗುತ್ತಾನೆ. ಗುರು ಅವನಿಗೆ ಹೇಳುತ್ತಾನೆ, ನೀವು ಯಾವುದಕ್ಕೆ ಈ ಬದುಕನ್ನು ಅರ್ಪಿಸುತ್ತಿದ್ದೀರಿ? ನಿಮಗೆ ಬೇಕಾದ ಉತ್ತರ ನೀವು ಯಾವ ರೀತಿಯಲ್ಲಿ ಇಹಲೋಕ ಮತ್ತು ಪರಲೋಕವನ್ನು ನೋಡುತ್ತೀರೋ ಅವನ ಸಿದ್ಧಾಂತಗಳ ಮೂಲಕ ಬರುತ್ತದೆ. ಭಾಗ 2 ಧರ್ಮ ಮತ್ತು ಮಾಯೆಯ ನಡುವಣ ಸುತ್ತಾಟ. ಮುಂದಿನ ಭಾಗದಲ್ಲಿ ಗುರುವಿನಿಂದ ಪಡೆದ ಪ್ರೇರಣೆಯಿಂದ ಯುವಕ ನಾನಾ ಸನ್ನಿವೇಶಗಳಲ್ಲಿ ಪಾಲ್ಗೊಳ್ಳುತ್ತಾನೆ. ಅವನು ಧರ್ಮ ಮತ್ತು ಇತರ ಸಾಮಾಜಿಕ ಸಿದ್ಧಾಂತಗಳನ್ನು ಹಿಡಿದು ಹಲವಾರು ಅನುಭವಗಳನ್ನು ಅನುಭವಿಸುತ್ತದೆ. ಆದರೆ ಇಲ್ಲಿ ಹುಟ್ಟಿದ ಒಂದು ಕಠಿಣ ಪ್ರಶ್ನೆ: ನಾನು ತಪ್ಪು ಮಾಡುತ್ತಿಲ್ಲವೇ? ಒಂದು ದಿನ ಅವನು ಅನೇಕ ಧಾರ್ಮಿಕ ಗ್ರಂಥಗಳನ್ನು ಓದಿ ಪರಿಗಣಿಸುವಾಗ ಒಂದು ಚಾರಿತ್ರಿಕ ಘಟನೆ ಅವನನ್ನು ತಲುಪುತ್ತದೆ. ಅದು ಅವನ ಮನಸ್ಸಿನಲ್ಲಿ ಗಡಿಬಿಡಿಯನ್ನು ಹೋರುವುದನ್ನು ಹುಟ್ಟಿಸುಮಾನವಾಗಿದೆ. ಭಾಗ 3 ಸತ್ಯವನ್ನು ಅನಾವರಣ ಮಾಡುವುದು. ಈ ಭಾಗದಲ್ಲಿ ನಾಯಕನು ನಂಬಿಕೆಗಳನ್ನು ಪ್ರಶ್ನಿಸುತ್ತಾನೆ ಮತ್ತು ಅವನು ತಾನೇ ಸರಿಯಾದ ದಾರಿಯಲ್ಲಿದ್ದಾನೆ ಎಂಬುದನ್ನು ಹುಡುಕಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾನೆ. ಅವನು ಸಮಾಜದಿಂದ ವಿಚ್ಛಿನ್ನವಾಗಿದ್ದಾನೆ, ಆದರೆ ಅವನ ಮನಸ್ಸು ತಿಳಿಯಲು ಬಯಸುತ್ತದೆ ಧರ್ಮ ಮತ್ತು ಮಾನವೀಯತೆ ನಡುವೆ ಇರುವ ಅಂತರವೇನು ಎಂದು. ಇಲ್ಲಿ ಕಥೆಯ ಅತ್ಯಂತ ನಾಟಕೀಯ ಕ್ಷಣಗಳು ಕಾವಲು ಹಾಕುತ್ತವೆ. ಯುವಕ ಬದಲಾವಣೆ ಕಂಡುಹಿಡಿಯುತ್ತಾನೆ, ಆದರೆ ಇದರ ಸತ್ಯತೆ ಮತ್ತು ಪರಿಣಾಮಗಳು ಅವನಿಗೆ ಕಂಡುಬರುವ ಪ್ರಕಾರ ತಾನು ಮೊತ್ತಮೊದಲಿಗೆ ಹತ್ತಿರಕ್ಕೆ ಇಟುಕೊಂಡಿದ್ದ ವಿಶಿಷ್ಟ ತತ್ವಗಳಲ್ಲಿ ಅಥವಾ ದೃಷ್ಟಿಕೋನಗಳಲ್ಲಿ ಬದಲಾವಣೆಗಳನ್ನು ಅನುಸರಿಸುತ್ತಾನೆ. ಭಾಗ 4 ಲೋಕೋಪಯೋಗಿ ಮತ್ತು ಕಲ್ಪನೆ. ಕಥೆಯ ಕೊನೆಯ ಭಾಗವು ಈ ಆಧ್ಯಾತ್ಮಿಕ ಮತ್ತು ಮಾನವೀಯ ಯಾತ್ರೆಯ ಅತ್ಯಂತ ಭೀಮವಾದ ಪಾಠವಾಗಿದೆ. ಅವನು ಕಂಡುಕೊಂಡು ಅಧ್ಯಯನ ಮಾಡಿದ ಫಲವೇನು? ಅವನು ಹೇಗೆ ತನ್ನ ವ್ಯಕ್ತಿತ್ವವನ್ನು ಮತ್ತು ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾನೆ? ವಿಶ್ವಧರ್ಮ ಮತ್ತು ವಿಶ್ವಮಾನವ ಎಂಬ ಕಲ್ಪನೆಗಳ ಅವಧಿಯಲ್ಲಿ ನಿಜವಾದ ಸಂಪ್ರದಾಯಗಳು ಮತ್ತು ಪ್ರಕ್ರಿಯೆಗಳು ಹೇಗೆ ಪರಿಗಣಿಸಬಹುದೆಂಬುದರ ಕುರಿತು ಅವನು ತಮ್ಮ ಅಭಿಪ್ರಾಯವನ್ನು ವಿವರಿಸುತ್ತಾನೆ. ಅಂತಿಮದಲ್ಲಿ ವಿಶ್ವಧರ್ಮ ವಿಶ್ವಮಾನವ ಕೃತಿಯು ನಮಗೆ ಜೀವನದ ಗಹನವಾದ ಆದರೆ ಎಷ್ಟು ಆಕರ್ಷಕವಾದ ಪರಿಶೀಲನೆಗಳನ್ನು ಪ್ರೇರೇಪಿಸುತ್ತದೆ. ಇದರ ವಿಷಯಗಳು ಮತ್ತೊಬ್ಬರ ದೃಷ್ಟಿಕೋನಗಳನ್ನು, ಚಿಂತನೆಗಳನ್ನು ಮತ್ತು ಬಲವನ್ನು ಪ್ರಶ್ನಿಸಲು, ತಮ್ಮ ಸತ್ಯವನ್ನು ಕಂಡುಕೊಳ್ಳಲು ಪ್ರೇರೇಪಿಸುತ್ತವೆ. ಯಾವುದೇ ಸುತ್ತಲೂ ಎಲ್ಲಿ ಹೋಗಿದರೂ ನಾವು ಪ್ರತಿಯೊಂದು ನಿರ್ಧಾರವನ್ನು ನಮ್ಮ ಹೃದಯದಿಂದ ಮತ್ತು ಮನಸ್ಸಿನಿಂದ ತೆಗೆದುಕೊಳ್ಳಬೇಕು. ಇಲ್ಲವೇ ನಾವು ನಮ್ಮ ಜೀವನದ ಉದ್ದೇಶವನ್ನು ನಷ್ಟ ಮಾಡಬಹುದು. ನೋಟ್: ನೀವು ಈ ಕೃತಿಯನ್ನು ಓದುತ್ತಿದ್ದೀರಾ? ನಿಮ್ಮ ಅಭಿಪ್ರಾಯ ಮತ್ತು ವಿಮರ್ಶೆಯೊಡನೆ ಈ ಯಾತ್ರೆಯನ್ನು ಹಂಚಿಕೊಳ್ಳಲು ಮರೆಯದಿರಿ.